ಪ್ರಥಮ ಚರಿತ್ರೆಯಲ್ಲಿ ಮಹಾಕಾಳಿಗೆ ಸಂಬಂಧಿಸಿದ ಅವಳ ಅಸಾಧಾರಣ ರೂಪದ ಮಹಾತ್ಮೆಯನ್ನು ನಮಗೆ ಓದಲಿಕ್ಕೆ ಸಿಗ್ತದೆ. ಮೊದಲನೆಯ ಚರಿತ್ರೆಯಲ್ಲಿ ಬರುವಂತಹ ಮೊದಲನೆಯ ಅಧ್ಯಾಯದಲ್ಲಿ ಸುರಥ ಎನ್ನುವಂತಹ ಒಬ್ಬ ರಾಜ ತನ್ನ ರಾಜ್ಯವನ್ನು ಕಳೆದುಕೊಂಡು ತನ್ನ ಎಲ್ಲ ಐಶ್ವರ್ಯವನ್ನು ಕಳೆದುಕೊಂಡು ಮನೆಯಿಂದ ರಾಜ್ಯ ಬಿಟ್ಟು ಹೊರಗೆ ಬಂದವನಾಗಿ ಒಂದು ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಹಾಗೆಯೇ ಸಮಾಧಿ ಎನ್ನುವಂತಹ ಒಬ್ಬ ವ್ಯಾಪಾರಸ್ಥ ಕೂಡ ತನ್ನದೇ ಆದ ಜನರಿಂದ ತಿರಸ್ಕರಿಸಲ್ಪಟ್ಟು ಆತನು ಕೂಡ ಶ್ರೀಮಂತ ಕುಲದಲ್ಲಿ ಹುಟ್ಟಿದವನಾಗಿದ್ದರೂ ಕೂಡ ತನ್ನ ಪತ್ನಿ ಪುತ್ರರಿಂದಲೇ ವಂಚಿತನಾಗಿ ತನ್ನ ಸರ್ವಸ್ವವನ್ನೂ ಕಳೆದುಕೊಂಡು ಅದೇ ಅರಣ್ಯಕ್ಕೆ ಬಂದು ಸೇರ್ತಾನೆ. ಇವರಿಬ್ಬರೂ ಸಮಾಧಿ ಹಾಗೂ ಸುರಥ ಒಂದೇ ಮನಸ್ಸಿನವರಾದಂಥವರು. ಇಬ್ಬರಿಗೂ ಒಂದು ರೀತಿಯ ಅಸಮಾಧಾನ ಕಾಡ್ತಾ ಇರ್ತದೆ. ಇವರಿಬ್ಬರು ಸುಮೇಧು ಎನ್ನುವಂತಹ ಒಬ್ಬ ಮಹರ್ಷಿಯ ಆಶ್ರಮಕ್ಕೆ ಬರ್ತಾರೆ. ಬಂದು ಸುಮೇಧು ಮುನಿಗೆ ನಮಸ್ಕಾರ ಮಾಡಿ ತಮ್ಮ ದುಃಖದ ಕಾರಣಗಳನ್ನು ವಿವರಿಸ್ತಾ ಹೇಳ್ತಾ ಇದ್ದಾರೆ. ಸುರಥ ಮಹಾರಾಜ ಹೇಳ್ತಾನೆ, ನಾನು ಇಷ್ಟೊಂದು ಜ್ಞಾನಿಯಾಗಿದ್ದರೂ ಕೂಡ ಇವನು ಕೂಡ ಇಷ್ಟು ಜ್ಞಾನವನ್ನು ಹೊಂದಿದವನಾಗಿದ್ದರೂ ಕೂಡ ನಮ್ಮ ಜನರಿಂದಲೇ ರಾಜ್ಯಭ್ರಷ್ಟನಾಗಿ ನಾನು ಹೊರಗೆ ಬಂದಾಗ ಕೂಡ ನನ್ನ ರಾಜ್ಯದಲ್ಲಿ ನನ್ನ ಆನೆ ಯಾವ ರೀತಿಯಲ್ಲಿದೆ, ನನ್ನ ಪ್ರಜೆಗಳು ಅವರು ಯಾರ ದುಷ್ಟರ ಕೈಯಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದಾರೋ ಏನೋ, ಜನರೆಲ್ಲ ನನ್ನನ್ನು ಮರೆತು ಬಿಟ್ಟಿದ್ದಾರೇನೋ, ಹೀಗೆ ಯಾವುದರ ಬಗ್ಗೆ ನಾನು ಯೋಚನೆ ಮಾಡಬಾರದು ಎಂದು ಜ್ಞಾನ ಹೇಳಿದರೂ ಕೂಡ ಮತ್ತೆ ಮತ್ತೆ ನನ್ನ ಮನಸ್ಸು ಅದನ್ನೇ ಚಿಂತಿಸ್ತಾ ಇದೆಯಲ್ಲ. ಸಮಾಧಿ ಕೂಡ ಹೇಳ್ತಾನೆ, ನನ್ನದೇ ಆದ ಜನರಿಂದ ನನಗೆ ಮೋಸ ಆಯಿತು, ನನ್ನ ಹೆಂಡತಿಯಿಂದಲೇ ತಿರಸ್ಕೃತನಾದೆ, ನನ್ನ ಮಕ್ಕಳೇ ನನ್ನೆಲ್ಲ ಆಸ್ತಿಯನ್ನು ಲಪಟಾಯಿಸಿಕೊಂಡು ನನ್ನ ಹೊರಗೂಡಿಸಿದ್ದಾರೆ, ಆದರೂ ಕೂಡ ಅವರ ಯೋಗಕ್ಷೇಮದ ಬಗ್ಗೆ ಇನ್ನೂ ಕೂಡ ನಾನು ಚಿಂತೆ ಮಾಡ್ತಾ ಇದ್ದೀನಲ್ಲ, ಇದು ಯಾಕೆ ಹೀಗೆ ಎಂದು ಸುಮೇಧು ಮುನಿಯನ್ನು ಕೇಳ್ತಾರೆ. ಆಗ ಸುಮೇಧರು ಹೇಳ್ತಾರೆ, ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ, ಇದು ಸಹಜವಾದದ್ದೇ ಎನ್ನುವ ರೀತಿಯಲ್ಲಿ ಅವರು ಹೇಳ್ತಾರೆ. ಸುಮೇಧು ಮುನಿಗಳು ಹೇಳುವ ಪ್ರಕಾರ ಕೆಲವು ಪ್ರಾಣಿಗಳು ಹಗಲಿನಲ್ಲಿ ಕುರುಡಾಗಿದ್ದರೆ ಇನ್ನು ಕೆಲವು ರಾತ್ರಿಯಲ್ಲಿ ಕುರುಡಾಗಿರ್ತವೆ, ಇನ್ನು ಕೆಲವು ಹಗಲು ರಾತ್ರಿ ಎರಡೂ ವೇಳೆಯಲ್ಲೂ ಸಮಾನ ದೃಷ್ಟಿಯನ್ನು ಪಡೆದಿರುತ್ತವೆ. ಮನುಷ್ಯರು ಕೇವಲ ಅವರು ಮಾತ್ರ ಜ್ಞಾನ ಸಂಪನ್ನರಾಗಿರುವುದಿಲ್ಲ, ಪಶು ಪಕ್ಷಿ ಮೃಗಗಳು ಎಲ್ಲವೂ ಜ್ಞಾನವನ್ನು ಹೊಂದಿರುತ್ತವೆ. ಅವುಗಳಿಗೂ ಮನುಷ್ಯರಂತೆಯೇ ಮಮತೆ ಮೋಹ ಎಲ್ಲವೂ ಇರುತ್ತದೆ. ಮಕ್ಕಳು ಪ್ರತಿ ಉಪಕಾರ ಮಾಡಲಿ ಎನ್ನುವಂತಹ ಲೋಭದಿಂದ ಮನುಷ್ಯರು ತಮ್ಮ ಮಕ್ಕಳಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾರೆ. ಸಂಸಾರಕ್ಕೆ ಕಾರಣವಾಗಿರುವ ಮಹಾಮಾಯೆಯ ಪ್ರಭಾವದಿಂದ ಮನುಷ್ಯ ಮಮತೆ ಎನ್ನುವ ಸುಳಿಯಿಂದ ಮೋಹವೆನ್ನುವ ಹೊಂಡದಲ್ಲಿ ಬಿದ್ದಿರುತ್ತಾನೆ. ಇದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲಪ್ಪ ಎಂದು ಸುಮೇಧು ಮುನಿಗಳು ಹೇಳ್ತಾರೆ. ಹಾಗಾದರೆ ಇದರಿಂದ ಹೊರಗೆ ಬರುವ ಉಪಾಯ ಏನು ಎಂದು ಅವರು ಕೇಳಿದಾಗ ಹೇಳ್ತಾರೆ, ನೀವು ದೇವಿಯ ಆರಾಧನೆಯನ್ನು ಮಾಡಬೇಕು. ದೇವಿ ಮಧು ಕೈಠಬರ ವಧೆಯನ್ನು ಹೇಗೆ ಮಾಡ್ತಾಳೆ, ಮಹಿಷಾಸುರನ ವಧೆಯನ್ನು ಹೇಗೆ ಮಾಡ್ತಾಳೆ, ಇದೆಲ್ಲವನ್ನು ನೀವು ಚೆನ್ನಾಗಿ ಓದಿದಾಗ, ಚೆನ್ನಾಗಿ ದೇವಿಯ ಉಪಾಸನೆಯನ್ನು ಮಾಡಿದರೆ ಇವೆಲ್ಲ ಕ್ಷೋಭೆಗಳಿಂದ ಹೊರಗೆ ಬಂದು ಜೀವನದ ನಿಜವಾದ ಅರ್ಥ ಏನು ಎಂಬುದನ್ನು ನೀವು ಅರಿತುಕೊಳ್ತೀರಿ ಎಂದು ಸುಮೇಧು ಮಹರ್ಷಿಗಳು ಹೇಳ್ತಾರೆ. ಇದನ್ನು ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ ಇಲ್ಲಿ ಸುರಥ ಎನ್ನುವಂತಹ ಒಬ್ಬ ರಾಜ, ಅಂದರೆ ಸುರಥ, ರಥ ಅಂತಂದರೆ ಇದನ್ನು ದೇಹಕ್ಕೆ ಸಮಾನಾಂತರವಾಗಿ ಕಲ್ಪಿಸಿ ಉಪಯೋಗ ಮಾಡಿದಂತಹ ಒಂದು ಪದ. ಇಲ್ಲಿ ಸುರಥ ಅಂದರೆ ಒಳ್ಳೆಯ ದೇಹ ದಾರ್ಢ್ಯವನ್ನು ಹೊಂದಿದಂಥವನು, ತುಂಬ ಒಳ್ಳೆಯ ಅರಸ, ತನ್ನ ಪ್ರಜೆಗಳನ್ನು ಕೂಡ ಮಕ್ಕಳಂತೆ ಪಾಲಿಸ್ತಾ ಇದ್ದಂಥವನು. ಸುರಥ ಅಂದರೆ ಒಳ್ಳೆಯ ದೇಹ ದಾರ್ಢ್ಯ, ಒಳ್ಳೆಯ ಶಕ್ತಿಯನ್ನು ಹೊಂದಿದಂತಹ ಒಬ್ಬ ಮಹಾಬಾಹು ರಾಜ. ಅವನು ತನ್ನ ಆ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಉಪಯೋಗ ಮಾಡಲಾರದೆ ಯಾವ ಒಂದು ನಿಜವಾದ ಸಂತೋಷವನ್ನು ಗಳಿಸುವ ಮಾರ್ಗವನ್ನು ಹುಡುಕಬೇಕಾಗಿತ್ತು, ಅಲ್ಲಿ ಅವನ ಶಕ್ತಿ ಸಾಮರ್ಥ್ಯ ವ್ಯರ್ಥ ಆಗಿ ಹೋಯಿತು. ಇನ್ನು ಸಮಾಧಿ ಎನ್ನುವಂತಹ ಒಬ್ಬ ವ್ಯಾಪಾರಸ್ಥ, ಸಮಾಧಿ ಎನ್ನುವ ಶಬ್ದದ ಅರ್ಥವನ್ನು ನಾವು ನೋಡಿದಾಗ ಸಮಚಿತ್ತವನ್ನು ಹೊಂದಿದವನು,
ನಿಜವಾಗಿ ಒಂದು ರೀತಿಯ ಶಾಂತ ಮನಸ್ಕನಾಗಿರಬೇಕಾದಂಥವನು. ಆತನ ಮನಸ್ಸು ಅಶಾಂತಿಯಿಂದ, ತುಮುಲದಿಂದ ಒದ್ದಾಡ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಇವರು ಸುಮೇಧು ಅಂತಂದರೆ ಈ ಋಷಿ ಸುಮೇಧ ಅಂದರೆ ಒಳ್ಳೆಯ ಬುದ್ಧಿಮತ್ತೆ. ಸುಮೇಧ ಒಳ್ಳೆಯ ಬುದ್ಧಿಮತ್ತೆಯನ್ನು ಹೊಂದಿದ್ದಂಥವರು. ಅಂತಹ ಒಬ್ಬ ಋಷಿಯ ಹತ್ತಿರ ಬಂದಾಗ, ಇದೆಲ್ಲ ಸೇರಿದಾಗ ಒಂದು ಬರೀ ಬಲಿಷ್ಠ ದೇಹ ಅಂದರೆ ಸುರತ, ಬರೀ ಬಲಿಷ್ಠ ದೇಹ ಇದ್ದ ಮಾತ್ರಕ್ಕೆ ನಮ್ಮ ಜೀವನದ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಬರೀ ಒಂದು ಸಮಾಧಾನದ ಮನಸ್ಸು, ಶಾಂತಿಯ ಮನಸ್ಸು ಅಂದರೆ ಸಮಾಧಿ, ಇದನ್ನು ಹೊಂದಿದ ಮಾತ್ರಕ್ಕೆ ಜೀವನದ ಚರಮ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಸುಮೇಧ ಅಂದರೆ ಒಂದು ಉನ್ನತವಾದಂತಹ ಬುದ್ಧಿಮತ್ತೆಯನ್ನು ಹೊಂದಿದಂತಹ, ಜೀವನವನ್ನು ಸರಿಯಾಗಿ ವಿಶ್ಲೇಷಣೆ ಮಾಡಿ ಆ ರೀತಿ ಜೀವನವನ್ನು ನಡೆಸುವಂತಹ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನ. ಸುಮೇಧ ಅಂದರೆ ಬುದ್ಧಿಮತ್ತೆ. ಇವು ಮೂರು ಒಟ್ಟಿಗೆ ಸೇರಿದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ಒಂದು ವ್ಯಕ್ತಿ ತನ್ನ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದೇ ಇದರದ್ದು ಸಾಂಕೇತಿಕವಾದಂತಹ ಅರ್ಥ ಅಂತ ಹೇಳಬಹುದು. ಇಲ್ಲಿ ಸುಮೇಧ ಋಷಿಗಳು ಸುರತ ಹಾಗೂ ಸಮಾಧಿಯವರಿಗೆ ಹೇಳ್ತಾ ಇದ್ದಾರೆ, ಹೇಗೆ ನಾವು ಪ್ರಥಮ ಚರಿತ್ರೆಯಲ್ಲಿ ಬರುವಂತೆ ಮಧು, ಕೈಠಬ ಹಾಗೂ ಮಹಿಷಾಸುರ ಇವರ ವಧೆಯನ್ನು ಮಹಾಕಾಳಿ ಮಾಡ್ತಾಳೆ ಎನ್ನುವುದನ್ನು ಇಲ್ಲಿ ಹೇಳ್ತಾರೆ. ಮಧುಕೈಟಬರು ಅಂದರೆ ಇವರು ಒಂದು ರೀತಿಯ ರಜೋಗುಣ ಹಾಗೂ ತಮೋಗುಣಗಳ ಸಂಕೇತ ಎಂದು ಹೇಳಬಹುದು. ಮಧು ಎಂದರೆ ಮಧುರ, ಸಿಹಿ. ಇದು ಲೌಕಿಕ ಆಕರ್ಷಣೆ ಎನ್ನಬಹುದು, ಆಸಕ್ತಿಯನ್ನು ಪ್ರತಿನಿಧಿಸುವಂಥದ್ದು. ಇನ್ನು ಕೈಟಭ ಅಂದರೆ ಕೀಟ ಅಥವಾ ಕೀಳು. ಇದು ಒಂದು ರೀತಿಯ ಅಹಂಕಾರ, ಕೋಪ, ನಿರ್ಲಕ್ಷ್ಯ. ಇದು ಒಂದು ರೀತಿಯ ತಮೋಗುಣವನ್ನು ಪ್ರತಿಬಿಂಬಿಸ್ತದೆ. ಈ ರಜೋಗುಣ ಅಂದರೆ ಸಿಹಿ, ಮಧು ಮತ್ತು ಕೈಟಭ ತಮೋಗುಣ. ಈ ಇಬ್ಬರು ಅಸುರರು ಮನುಷ್ಯನ ಮನಸ್ಸಿನಲ್ಲಿ ಇರುವ ಅಜ್ಞಾನವನ್ನು ಅಂದರೆ ಅಹಂಕಾರವನ್ನು, ನಕಾರಾತ್ಮಕ ಗುಣಗಳನ್ನು ಸಾಂಕೇತಿಕವಾಗಿ ಸೂಚಿಸ್ತಾರೆ ಅಂತ ಹೇಳ್ಬೋದು. ಅಸುರರು ಅಂದರೆ ಸುರ ಅಂದರೆ ಒಂದು, ನಾವು ಸಂಗೀತವನ್ನೇ ತೆಗೆದುಕೊಂಡಾಗ ಸುರ ಅಂದರೆ ಸುಶ್ರಾವವಾಗಿ ನಡೆದಿರುವಂತಹ ಸ್ವರಗಳನ್ನು ಸುರ ಎನ್ನುವುದು ಪ್ರತಿಬಿಂಬಿಸಿದರೆ, ಅಸುರ ಅಂತಂದರೆ ಅದರಲ್ಲಿ ಅಪಸ್ವರ ಸೇರಿದಾಗ ಅಸುರ ಆಗ್ತದೆ. ಹೇಗೆ ಸರಿಯಾಗಿ ನಾವು ಜೀವನವನ್ನು ಜೀವಿಸಿದಾಗ, ಲೈಫ್ ಅಥವಾ ಲಿವ್ ಸರಿಯಾದ ರೀತಿಯಲ್ಲಿ ಲಿವ್ ಮಾಡಿದಾಗ ಅಥವಾ ಬದುಕಿದಾಗ ಆವಾಗ ನಿಜವಾದ ಅರ್ಥದಲ್ಲಿ ಜೀವನ ಆಗ್ತದೆ. ಇದು LIVE ಎನ್ನುವಂಥದ್ದನ್ನು ಅದಕ್ಕೆ ವಿರುದ್ಧವಾಗಿ ನಾವು ಬದುಕಿದಾಗ, LIVE ಅನ್ನು ನಾನು ವಿರುದ್ಧವಾಗಿ ನೋಡಿದಾಗ EVIL ಅಂದರೆ ಇವಿಲ್, ಸುರ ಎನ್ನುವಂಥದ್ದು ಇವಿಲ್ ಆಗಿ ಬಿಡುತ್ತದೆ. ಲಿವ್ ಆಗಬೇಕಾದದ್ದು ಇವಿಲ್ ಆಗಿ ಪರಿಣಾಮ ಹೊಂದುತ್ತದೆ ಯಾವಾಗ ಅಸುರಿ ಶಕ್ತಿಗಳು ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತವೆ. ಆವಾಗ ಮಧು ಮತ್ತು ಕೈಟಬರು ಈ ಒಂದು ರೀತಿಯ ತಮೋಗುಣ ಹಾಗೂ ರಜೋಗುಣದ ಪ್ರತೀಕಗಳು ಅಂತ ಹೇಳಬಹುದು. ಈ ಗುಣಗಳನ್ನು ಹೇಗೆ ಕಾಳಿ ಸಂಹಾರ ಮಾಡ್ತಾಳೆ ಎನ್ನುವಂಥದ್ದನ್ನು ಮೊದಲನೆಯ ಚರಿತ್ರೆಯಲ್ಲಿ ನಾವು ನೋಡುತ್ತೇವೆ. ಅಂತೆಯೇ ಮುಂದೆ ಹೋದಂತೆ ನಮಗೆ ಹಾಗೆಯೇ ದೇವಿ ಮಹಿಷಾಸುರನ ವಧೆಯನ್ನು ಮಾಡ್ತಾಳೆ. ಮಹಿಷಾಸುರ ಎಂದರೆ ಇಲ್ಲಿ ಮಹಿಷ ಅಂದರೆ ಒಂದು ಪಶು, ಎಮ್ಮೆ, ಒಂದು ಜಡತ್ವದ ಸಂಕೇತ, ಒಂದು ಹುಚ್ಚುತನದ ಸಂಕೇತ, ಅಜ್ಞಾನದ ಸಂಕೇತ, ಹಾಗೆಯೇ ಅಹಂಕಾರದ ಸಂಕೇತ ಕೂಡ. ಹೇಗೆ ಈ ಜಡ ಬುದ್ಧಿಯುಳ್ಳ ಅಹಂಕಾರದಿಂದ ಕೂಡಿದ ಅಜ್ಞಾನದ ಅಸುರನನ್ನು ತಾಯಿ ತನ್ನ ಸರ್ವಶಕ್ತಿಯಿಂದ ಅವನ ಭ್ರಮೆಯನ್ನು ಅಡಗಿಸ್ತಾಳೆ, ಹೇಗೆ ಅವನ ಅಹಂಕಾರವನ್ನು ಮೆಟ್ಟಿ ನಿಂತು ಅವನನ್ನು ನಾಶ ಮಾಡ್ತಾಳೆ ಎನ್ನುವುದೇ ಮಹಿಷಾಸುರನ ವಧೆಯ ಮಹತ್ವ. ಮಹಿಷಾಸುರನಿಗೆ ಇನ್ನೊಂದು
ಶಕ್ತಿ ಏನು ಇತ್ತು ಅಂತಂದರೆ ಅವನು ಮೋಹ, ಭೋಗ, ಅಹಂಕಾರ, ಜಡತೆ ಎಲ್ಲವನ್ನೂ ಬೇರೆ ಬೇರೆ ರೂಪಗಳನ್ನು ಹೊಂದುವುದರ ಮೂಲಕ ಪ್ರತಿಪಾದಿಸ್ತಾ ಇದ್ದ. ಆತನಿಗೆ ಬೇರೆ ಬೇರೆ ರೂಪಾಂತರ ಹೊಂದುವಂತಹ ಒಂದು ಶಕ್ತಿ ಇತ್ತಿತ್ತು. ಯಾವಾಗ ಒಂದು ಸಾರಿ ಕೋಣನಂತೆ, ಒಂದು ಸಾರಿ ಆನೆಯಂತೆ, ಒಂದು ಸಾರಿ ಎಮ್ಮೆಯಂತೆ ಕಾಣುವಂತಹ ಶಕ್ತಿಯನ್ನು ಕೂಡ ಆತ ಹೊಂದಿದ್ದ. ಒಟ್ಟಾರೆ ಪಶುಭಾವವನ್ನು ಹೊಂದಿದಂಥ ಈ ಮಹಿಷಾಸುರ ಯಾವಾಗಲೂ ಇಂದ್ರಿಯ ತೃಪ್ತಿಗಳಲ್ಲೇ ತಲ್ಲೀನನಾದಂಥವನು. ಅವನ ಮೋಹ, ಭೋಗ, ಅಹಂಕಾರ, ಜಡತೆಯ ಸಂಯೋಜನೆಯ ಪ್ರತೀಕವೇ ಅವನು. ಯಾವಾಗಲೂ ರೂಪಾಂತರಿತನಾಗುತ್ತಾನೆ ಎಂದರೆ ಅಹಂಕಾರ ಯಾವಾಗಲೂ ಹೊಸ ಹೊಸ ರೂಪಗಳಲ್ಲಿ ಬಂದು ಆತನನ್ನು ಅಪ್ಪಳಿಸುತ್ತಿತ್ತು. ಈ ಜಡ ಅಹಂಕಾರ ಭ್ರಮೆಗಳ ವಿರುದ್ಧ ಜ್ಞಾನದ ವಿಜಯವಾಗಬೇಕಾಗಿದೆ. ಈ ಮಹಿಷಾಸುರ ಮರ್ದಿನಿ ಇದನ್ನು ಮಾಡುವುದರ ಮೂಲಕ, ಪಶು ಸ್ವಭಾವದ ಅಸುರನನ್ನು ನಾಶಗೊಳಿಸುವುದರ ಮೂಲಕ ಮಹಿಷಾಸುರ ಮರ್ದಿನಿ ಆಂತರಿಕ ತತ್ವಬೋಧೆಯನ್ನು ಮಾಡುವುದಕ್ಕಾಗಿ, ಅಹಂಕಾರದ ನಾಶಕ್ಕಾಗಿ ಹೇಗೆ ದಿವ್ಯ ಚೈತನ್ಯವನ್ನು ತಳೆದು ಬಂದಳು ಎನ್ನುವಂಥದ್ದನ್ನು ನಾವು ಈ ಮೊದಲನೆಯ ಚರಿತ್ರೆಯಲ್ಲಿ ಕಾಣಲಿಕ್ಕೆ ಸಿಗ್ತದೆ.